ಬಂದವರೆಲ್ಲ ಕಲಾವಿದರು ಅಥವಾ ಕಲೆ ಅನ್ನುವಂಥ ಒಂದು ಪ್ರಮುಖವಾದ ಅಸ್ತ್ರವನ್ನು ಉಪಕರಣವನ್ನು ಮುಂದಿಟ್ಕೊಂಡು ಸಾವಿರಾರು ಜನಗಳಿಗೆ ಲಕ್ಷಾಂತರ ಜನಗಳಿಗೆ ವಿಚಾರವನ್ನು ಮುಟ್ಟಿಸಲಿಕ್ಕೆ ಸಾಧ್ಯವಾಗುವಂಥ ಕಾರ್ಯಕರ್ತರು ನೀವಾಗಿದ್ದೀರಿ ಕಲಾವಿದರು. ಭಾಳ ಮಹತ್ವದ ಸಮಯ ಇವತ್ತು ಭಾಳ ಅವಶ್ಯಕತೆ ಇತ್ತು, ಅವಶ್ಯಕತೆ ನೀವು ಸೇರಿದ್ದೀರಿ. ಆ ಕಾರಣಕ್ಕಾಗಿ ಈ ಸಭೆ ಏರ್ಪಾಡು ಮಾಡಲಿಕ್ಕೆ ಪರಿಸರ ಹಾಕಿದ ಗೆಳೆಯರಿಗೆ ಥ್ಯಾಂಕ್ಸ್ ಹೇಳಿದ್ರು. RCF ಜಿಲ್ಲಾಧ್ಯಕ್ಷರಿಗೆ ಮನ್ನಪುರ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರು. ಮತ್ತು ಹಿರಿಯ ಸಾಹಿತಿ ಮತ್ತು ಹೋರಾಟದ ಹೊರಬೇಡ ಸೊ ದಾನಪಣ್ಣವರಿಗೆ ಥ್ಯಾಂಕ್ಸ್ ಹೇಳಿದ್ರು. ಭಾಳ ಇಂಪಾರ್ಟೆಂಟಾಗಿ ಈ ಕೆಲಸವನ್ನು ನಾವು ಕಾರ್ಯಗತ ಮಾಡ್ಕೊಂಡು ಜನಗಳ ನಡುವೆ ಇಳಿಯೋದು ಹೆಂಗೆ, ಜನಗಳ ಮಟ್ಟಕ್ಕೆ ಇಳಿದು ಜನರ ಮೇಲೆ ಕೆತ್ತೋದು ಹೆಂಗೆ ಅನ್ನೋದ್ರ ಬಗ್ಗೆ ಏನು ಗಂಭೀರವಾಗಿ ವಿಚಾರ ಮಾಡ್ತಾ ಇದ್ದೀವಿ. ಈ ಕ್ಷೇತ್ರದ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದೀವಿ. ಈ ಕ್ಷೇತ್ರ ಕೂಡ ಭಾಳ ದೊಡ್ಡ ಕ್ಷೇತ್ರ, ಸಾಕಷ್ಟು ಕೆಲಸ ಇದೆ ಮಾಡಲಿಕ್ಕೆ ಅಂತ ಏನು ಇಷ್ಟೊಂದು ಆಸಕ್ತಿಯಿಂದ ಏನು ಮುಂದೆ ಬಂದಿದೆ. ನಿಮಗೆಲ್ಲ ನಾವು ಥ್ಯಾಂಕ್ಸ್ ಮಾಡಿ. ಸೊ ಮೊದಲನೇದಾಗಿ ಯಾವುದೇ ಟಾಪಿಕ್ ಮಾತಾಡ್ತಾರೆ, ಆದರೆ ಒಂದು ಟಾಪಿಕ್ ನಾವು ಮುಂದಿದೆ. ಮೊದಲನೇದಾಗಿ ಕಲೆ ಸಾಹಿತ್ಯ ಈ ಪ್ರಕಾರಗಳಂದ್ರೆ ಏನು, ಇವತ್ತು ಕಲೆ ಮತ್ತು ಸಾಹಿತ್ಯವನ್ನು ಎದಕ್ಕಾಗಿ ಬಳಸ್ತಾ ಇದ್ದಾರೆ, ನಮ್ಮ ಪ್ರಕಾರ ಕಲೆ ಮತ್ತು ಸಾಹಿತ್ಯದ ಹೊಣೆ ಏನಾಗಿದೆ ಮತ್ತು ಅದನ್ನು ಸಂಘಟಿಸುವಂಥ ವಿಧಾನ ಯಾವುದು, ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಜೊತೆಗೆ ನಾವು ಮಾತು ಹಂಚಿಕೊಳ್ಳಬೇಕಂತ ನೀವು ಯಾವ ಕಣ್ಣಿನಿಂದ ನೋಡಿದ್ರು ಕಲೆ ಮತ್ತು ಸಾಹಿತ್ಯ ಹುಟ್ಟಿದ್ದೇ ಶ್ರಮದಿಂದ, ಶ್ರಮಜೀವಿಗಳಿಂದ, ಬಡವರಿಂದ, ಕೆಳವರ್ಗ ಕೆಳಜಾತಿಯಿಂದ. ನೀವು ಸಲ PhD ಮಾಡಿ. ಕಲೆಗಳಲ್ಲಿ ಹಲವಾರು ಪ್ರಕಾರಗಳಿದೆ, ಆ ಮಾತು ಬೇರೆ. ಕಲೆಯನ್ನು 2 ಅಕ್ಷರಗಳಿದೆಯಲ್ಲ, ಆ 2 ಅಕ್ಷರದ ಸಾಂದ್ರತೆ 7 ಸಮುದ್ರಕ್ಕಿಂತ ದೊಡ್ಡದು. ಸಾಹಿತ್ಯ ಅಂತ 3 ಅಕ್ಷರ ಇದೆಯಲ್ಲ, ಆ ಸಾಹಿತ್ಯನೂ ಆ ಕ್ಷೇತ್ರ ಅಂತ ಏನಿದೆಯಲ್ಲ ಅದು ಬಹಳ ವಿಶಾಲವಾದದ್ದು. ಕಲೆ ಸಾಹಿತ್ಯ ಮನುಷ್ಯ ಸಮಾಜದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ, ಪ್ರಾಣಿ ಸಮಾಜದಲ್ಲಿ ಬೇರೆ ಜೀವನದಲ್ಲಿ ಇಲ್ಲ. ಈ ಕಲೆ ಸಾಹಿತ್ಯ ಒಂದು ವೇಳೆ ಮನುಷ್ಯ ಸಮಾಜದಲ್ಲಿ ಇಲ್ಲದೆ ಹೋಗಿದ್ರೆ ನಾವು ಮನುಷ್ಯರೇ ಆಗ್ತಿರ್ಲಿಲ್ಲ. ನಮ್ಮನ್ನ ಮನುಷ್ಯರನ್ನಾಗಿ ಮಾಡಿದ್ದು ಕಲೆ ಸಾಹಿತ್ಯ. ಈಗ ಅದೇ ಕಲೆ ಸಾಹಿತ್ಯವನ್ನ ಬಳಸಿ ನಮ್ಮನ್ನ ರಾಕ್ಷಸರಾಗಿ ಮಾಡ್ತಾ ಇದ್ದಾರೆ. ರಾಕ್ಷಸರಂದ್ರೆ ಡೈರೆಕ್ಟ್ ಮ್ಯಾಟರ್ ನಾನು ಹೇಳ್ತೀನಿ. ಅವತ್ತು ರಾಕ್ಷಸರಂದ್ರು ಇವತ್ತು ದಲಿತರು, ಹಿಂದುಳಿದವರು, ನಿಜಾಮ್ ಮುಸಲ್ಮಾನರು, ದೇಶದ್ರೋಹಿಗಳು, ನ್ಯಾಯ ಕೇಳೋರಿಗೆಲ್ಲ ಭಯೋತ್ಪಾದಕರು. ಹೆಸರು ಬೇರೆ ಬೇರೆ, ಅದರ ಸಾರಾಂಶ ಒಂದೇ. ಹಳೆಯ ದಿನಗಳಲ್ಲಿ ಪುರಾಣಗಳಲ್ಲಿ ರಾಕ್ಷಸರಂತ ಪಟ್ಟಿ ಕಟ್ಟಿ ರಾಕ್ಷಸರ ಸಂಹಾರ ಮಾಡದೆ ಶಾಸ್ತ್ರಗಳ ಕೆಲಸ ಅಂತ ಹೇಳಿ. ಇವತ್ತು ಆ ರೀತಿ ಕರ್ಲಿಕ್ಕೆ ಹೋಗ್ತಾ ಇರಲಿಲ್ಲ, ಬೇರೆ ಹೆಸರಿಟ್ಟಿದೆ. ಅದಕ್ಕೆ ಬಹಳ ಮುಖ್ಯವಾದ ಕೆಲಸ ಏನಂದ್ರೆ ಕಲೆ ಮತ್ತು ಸಾಹಿತ್ಯವನ್ನ ವ್ಯಾಪಕವಾಗಿ ಬಳಸಿ, ತರಬೇತಿಗೊಳಿಸಿ, ಸಂಘಟನೆ ಮಾಡಿ, ಎಲ್ಲ ಕಡೆಗೆ ಹಬ್ಬಿಸಿ ತಮ್ಮ ನೆಗೆಟಿವ್ ವಿಚಾರಗಳನ್ನು ಇಡೀ ಸಮಾಜದ ಮೇಲೆ ಏರ್ತಾ ಇದ್ದಾರೆ. ಜೈ ಶ್ರೀರಾಮ್ ಅನ್ನೋದಲ್ಲ, ಜೈ ಶ್ರೀರಾಮನ್ ಅನ್ನೋ ಘೋಷಣೆ 25 ವರ್ಷದಿಂದ ಯಾವುದೇ ಅರ್ಥ ಇದೆ, 50 ವರ್ಷದಿಂದ ಯಾವುದೇ ಅರ್ಥ ಇಲ್ಲ, ಯಾವುದೇ ಮನ್ನಣೆ ಕೂಡ ಇಟ್ಟಿಲ್ಲ. ಬಟ್ ಈಗ ಜೈ ಶ್ರೀರಾಮ್ ಒಂದು ನ್ಯಾಷನಲ್ ಸ್ಲೋಗನ್ ಉಂಟು, ರಾಷ್ಟ್ರೀಯ ಘೋಷಣೆ. ಜೈ ಶ್ರೀರಾಮ್ ಅನ್ನೋದು ರಾಷ್ಟ್ರೀಯ ಘೋಷಣೆ, ಜೈ ಶ್ರೀರಾಮ್ ಅನ್ನೋದು ರಾಷ್ಟ್ರವಾದ. ಯಾರು ಗೆಳೆಯರು ಮಾತಾಡ್ತಿದ್ರು, ನಮ್ಗೆಲ್ಲರೂ ಗೊತ್ತಿದ್ದೀವಿ. ಜೈ ಶ್ರೀರಾಮ್ ಅಂದ್ರೆ ಜೈ ಬ್ರಾಹ್ಮಣ ಅಂತ, ಬ್ರಾಹ್ಮಣನಿಗೆ ಜಯವಾಗಲಿ, ರಾಮನಿಗೆ ಜಯವಾಗಲಿ ಅಂದರೆ ಸೀತೆಗೆ ಸೋಲಾಗಲಿ ಅಂತ, ರಾವಣನಿಗೆ ಸೋಲಾಗಲಿ ಅಂತ. ಒಂದು ಜಯ ಅಂದಾಗ ಇನ್ನೊಂದು ಕ್ಲಿಕ್ ಆಗುತ್ತೆ, ಒಂದು ಜಿಂದಾಬಾದ್ ಅಂತ ಇನ್ನೊಂದು ಮುರ್ದಾಬಾದ್. ಜೈ ಶ್ರೀರಾಮ್ ಅಂತ ಕರೆಯುವಾಗ, ಜಯಕಾರ ಹೇಳುವಾಗ ಅವರು ಬ್ರಾಹ್ಮಣವಾದಕ್ಕೆ ಜಯಕಾರವನ್ನು ಹೇಳ್ತಾರೆ, ವೇದಗಳಿಗೆ ಜಯಕಾರವನ್ನು ಹೇಳ್ತಾರೆ. ಜಾತಿ ವ್ಯವಸ್ಥೆಯನ್ನು ಉಳಿಸಿ ಬೆಳೆಸುವಂತ ರಾಜ್ಯ ವ್ಯವಸ್ಥೆಗೆ ಜಯಕಾರ, ವರ್ಣ ವ್ಯವಸ್ಥೆಯನ್ನು ಉಳಿಸೋ ಶಕ್ತಿಗೆ
ಜೈಕಾರ ಇರ್ತಾರೆ. ವರ್ಣ ವ್ಯವಸ್ಥೆ ಧಿಕ್ಕರಿಸ್ತಿಲ್ಲ ಅವರು. ವರ್ಣ ವ್ಯವಸ್ಥೆ ಇರಬೇಕು, ಜಾತಿ ವ್ಯವಸ್ಥೆ ಇರಬೇಕು. ಲಿಂಗ ತಾರತಮ್ಯ ಅಂತೀವಲ್ಲ, ಲಿಂಗ ತಾರತಮ್ಯ ಅಂದ್ರೆ ಹೆಣ್ಣು ಗಂಡನ್ನು ಭೇದ ಇಲ್ಲ, ಅದು ದೇವರೇ ಮಾಡಿದ್ದು. ಶಾಸ್ತ್ರಗಳು ಸಮರ್ಥನೆ ಮಾಡ್ತಿವೆ, ವೇದಗಳು ಬೋಧಿಸ್ತಾ ಇವೆ, ಸ್ಮೃತಿಗಳಲ್ಲಿ ಅದರ ವಿಶ್ಲೇಷಣೆ ಇದೆ. ಹೆಣ್ಣು ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಗಂಡು ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಅದೇ ಸನಾತನ ಸಂಸ್ಕೃತಿ ಅಂತ ನಾವು ಹೇಳ್ತೇವೆ. ಅದಕ್ಕೆ ಒಂದು ಘೋಷಣೆ ಹಿಂದುಗಡೆ ಇರುವಂಥ ಆಲೋಚನೆ ವಿಚಾರವನ್ನು ಅರ್ಥ ಆಗಬಹುದು. ಆ ವಿಚಾರವನ್ನು ಪ್ರಸಾರ ಮಾಡುವಂಥ ಸಾಹಿತ್ಯ ಪ್ರಕಾರಗಳು, ಸಂಗೀತಗಳು ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಬೇರೆ ರಂಗದಲ್ಲಿ ಮೈಮರೆತ ನಡೀತೆ, ಸಾಂಸ್ಕೃತಿಕ ರಂಗದಲ್ಲಿದ್ದು ಮೈಮರೆ ನಡೀತೆ. ನೀವು ಆಡುವಾಗ ಒಂದು ಸೂರು ಅಡೆಯಾಗೋದು ಕೇಳ್ತೀವಿ, ಬೇಸರ ಆಯ್ತದೆ, ಅಷ್ಟು ಸೂಕ್ಷ್ಮ ಇದೆ. ಒಂದು ಸೂರು ಪಕ್ಕಕ್ಕೆ ಹೋಗ್ಬಿಟ್ರೆ ಅದು ಆಡಿಕೆ ಕಟ್ಟೋಗ್ತದೆ. ಪೇಂಟಿಂಗ್ ಮಾಡುವಾಗ ಒಂದು ಸ್ವಲ್ಪ ನಮ್ಮ ಒಂದು ಬ್ರಷ್ ಮುಂಚೆ ಸೂರು ಸೈಡಿಗೆ ಹೋಗೋದು ಫಿಗರ್ ಕೆಟ್ಟೋಗುತ್ತೆ, ಕಣ್ಣು ಇನ್ನೂ ಹೋಗೋದು. ಅಷ್ಟು ಸೂಕ್ಷ್ಮ ಒಂದು ಸಂವೇದನೆ ಕಲೆಗಿದೆ. ಹಾಡುವಾಗ ತಾಳ, ಲಯ, ಭಾವ ಮೂರು ಸೇರಿಸಿದ್ರೆ ಅದು ಹಾಡಾಗಿ ಬರ್ತದೆ ಅಂತ ಅಂತೀವಿ. ಅಷ್ಟು ಸಿಸ್ಟಮೆಟಿಕ್ ಸಾಧನೆ ಇದೆ. ಇದರ ಪರ್ಫೆಕ್ಟ್ ಇರ್ತೀವಿ ನಾವು, ಬಾರಿಸಿದ್ರೆ ಪರ್ಫೆಕ್ಟ್, ಇದು ಹಾಡಿದ್ರೆ ಪರ್ಫೆಕ್ಟ್, ಕುಡಿಯೋದ್ರೆ ಪರ್ಫೆಕ್ಟ್, ಇಲ್ಲ ಪರ್ಫೆಕ್ಟ್ ಆಗಬೇಕಂತ. ಆದರೆ ಈ ಪ್ರಕಾರದ ಸಾಂಸ್ಕೃತಿಕ ಸಾಧನಗಳನ್ನು ಎದುರ ಸಲುವಾಗಿ ಬಳಸಬೇಕು, ಬಹಳ ಮುಖ್ಯವಾಗ್ತದೆ. ಈಗಂತೂ ಟೋಟಲ್ ದೇಶದಾದ್ಯಂತ ಸಾಹಿತ್ಯ ರಂಗ ಅಂತ ಏನು ಕರಿತೀವಿ, ಸಾಹಿತ್ಯ ಕ್ಷೇತ್ರ ಅಂತ, ಅದಕ್ಕೆ ಮೇನ್ ಕೇಂದ್ರಗಳ ಯೂನಿವರ್ಸಿಟಿ, ದೇಶದ ಎಲ್ಲ ವಿಶ್ವವಿದ್ಯಾಲಯ, ದೇಶದ ಎಲ್ಲ ಸಂಶೋಧನಾ ಪೀಠಗಳು. ಈಗ ನಮ್ಮಲ್ಲಿ ಇನ್ನು ಯೂನಿವರ್ಸಿಟಿಗಳ ಜೊತೆಗೆ ಕನಕದಾಸ ಅಧ್ಯಯನ ಪೀಠ ಅದ, ನಮಗೆ ಗೊತ್ತಿಲ್ಲವೇ, ಬಸವೇಶ್ವರ, ಕುವೆಂಪು ವಿವಿಧ ಭಾರತ ಅಧ್ಯಯನ ಪೀಠ ಅದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೀಠ ಇಲ್ಲಿ. ಆದರೆ ರಾಮಾನುಜ ಪೀಠ ಅದ, ಶಂಕರಾಚಾರ್ಯ ಪೀಠ ಅದ, ಇನ್ನೊಬ್ಬ ಆಚಾರ್ಯ ಮಾಧ್ವಾಚಾರ್ಯ, ತ್ರಯಾಚಾರ್ಯ ಅಂತ ಕರೀತಾರೆ. ಇವ್ರ ಪೀಠಗಳು 100 ವರ್ಷ ಆಯ್ತು ಶುರುವಾಗಿತ್ತು. ಅದಕ್ಕೆ ಅವರು ಜೈ ಶ್ರೀರಾಮ್ ಅಂತ ಹೇಳ್ತಾನೆ. ಜೈ ಭೀಮ್ ಅನ್ನೋದನ್ನ, ಜೈ ಭೀಮ್ ವಾದಿಗಳನ್ನ, ಜೈ ಭೀಮ್ ಸಂಬಂಧಪಟ್ಟಂತ ಇಡೀ ಸಮೂಹವನ್ನು ಧಿಕ್ಕರಿಸಲಿಕ್ಕೆ ಜೈ ಶ್ರೀರಾಮ್ ಅನ್ನೋದು ಮೇಲೆ ಹೋಯ್ತಾ ಇದೆ. ಈಗ ಇದ್ರ ಬಗ್ಗೆ ನಮಗೆ ಅಭ್ಯಾಸ ಮಾಡಲಿಲ್ಲ, ತಿಳ್ಕೊಳ್ಳಿಲ್ಲ. ಅಂದರೆ ಮಾತು ಹೇಳೋದಕ್ಕಿಂತ ಮುಂಚೆ ಮಾತಿನ ಅರ್ಥ ಚೆನ್ನಾಗಿ ಗೊತ್ತಾಗಿದ್ದಾರೆ, ಆ ಮಾತನ ಅಭಿವ್ಯಕ್ತಿ ರೀತಿಯೇ ಬೇರೆ ಆಗುತ್ತೆ. ಹಾಡು ಹೇಳೋದಕ್ಕಿಂತ ಮುಂಚೆ ಹಾಡಿನೊಳಗಿನ ಸಾರಾಂಶ ಗೊತ್ತಾಗಿತ್ತಂದ್ರೆ ಹಾಡೋ ರೀತಿಯೇ ಬೇರೆ. ಈಗ ಊಟ ನೋಡ್ತೀವಿ, ನಮ್ಮೊಂದು ಪ್ಲೇಟ್ನಾಗ ಊಟ ಇಡ್ತಾರೆ. ಆ್ಯಕ್ಚುಲಿ ಅದು ರೊಟ್ಟಿ, ಅನ್ನ, ಸಾಂಬಾರಲ್ಲಿ ಮಟನ್, ಚಿಕನ್ ಎಲ್ಲ, ಹೋಳಿಗೆ ಏನೆಲ್ಲ ಇರ್ತಾರೆ. ನೋಟಕ್ಕೆ ಊಟದ ರುಚಿ ಗೊತ್ತಾಗಲ್ಲ, ಅದನ್ನು ತಿಂದಾಗ ಗೊತ್ತಾಗಲ್ಲ. ನೋಟದಿಂದ ಊಟದ ರುಚಿ ಗೊತ್ತಾಗಲ್ಲ, ಅದನ್ನು ತಿಂದಾಗ ಗೊತ್ತಾಗ. ಅನುಭವಿಸ್ಬೇಕಾದ್ರೆ ನೀವು ಅನುಭವಿಸಿದಾಗ ನಿಮ್ಮ ಒಳಗಿಂದ ಒಂದು ಅದು ಬೇರೆ ರೂಪ ಪಡ್ಕೊಂಡು ಒಂದು ವಿಶಿಷ್ಟ ಶಕ್ತಿಯಾಗಿ ಜನರ ಬಳಿ ಹೋಗ್ಲಿಕ್ಕೆ ಸಾಧ್ಯ. ನೀವು ಅದನ್ನು ಅನುಭವಿಸ್ಬೇಕಾದ್ರೆ ನೀವು ಅದನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಕಲೆ ಸಾಹಿತ್ಯವನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಕಲೆ ಸಾಹಿತ್ಯ ಯಾಕೆ ಹುಟ್ಟಿತ್ತು ಅಂತ ಸ್ವೀಕಾರ ಮಾಡಬೇಕು. ಈ ಗುಬ್ಬಿಗಳ ನಡುವೆ, ಕುರಿಗಳ ನಡುವೆ, ಕಡ್ಡೆಗಳ ನಡುವೆ, ಇವನ್ ಮಂಗಗಳ ನಡುವೆ ಎಲ್ಲಿ ಕಲೆ ಸಾಹಿತ್ಯ ಇಲ್ಲ. ಕಲೆ ಸಾಹಿತ್ಯಕ್ಕೆ ಒಂದೇ ಒಂದು ಪ್ರಾಣಿಯಿಂದ ಮನುಷ್ಯ. ಆದರೆ ಈಗ ಕಲೆ ಸಾಹಿತ್ಯ ಯಾಕೆ ಹುಟ್ಟಿದಂತ ಯಾರಾದ್ರೂ ಕೇಳಿ ದೇವರ ಪ್ರಾರ್ಥನೆ ಅಂತ, ದೇವರು ಹುಟ್ಟೋದಕ್ಕಿಂತ ಮೊದಲು ಕಲೆ ಸಾಹಿತ್ಯ ಹುಟ್ಟಿತು. ಇದು ಇತಿಹಾಸ. ಮನುಷ್ಯನಿಗೆ ದೇವರ ಕಲ್ಪನೆ ಬರೋದಕ್ಕಿಂತ ಮುಂಚೆನೇ ಕಲೆ ಸಾಹಿತ್ಯ ಹುಟ್ಟಿತು. ಅದಕ್ಕೆ ಈ ಕಳವರ್ಗಗಳು, ಕೆಳಗರಗಳು, ಕುರುಬರು ಕಲೆ ಮತ್ತು ಸಾಹಿತ್ಯನೇ ತಾವು ದೇವರಿತ್ತು. ಅದಕ್ಕೆ ಈಗ ಜೈ ಶ್ರೀರಾಮ್ ಅಂತ ಹೇಳ್ತಾ ಜಾತಿವಾದ ಹಂಗೆ ಇರಬೇಕು, ಹಿಂದೂ ರಾಷ್ಟ್ರ ಅಂದರೆ ಜಾತಿವಾದ ಹೆಂಗಿತ್ತು ಹಂಗಿರ್ಬೇಕು, ಹೆಣ್ಣಾಗಿರ್ಬೇಕು, ಗಂಡಾಗಿರ್ಬೇಕು, ಎಲ್ಲ ಬಗ್ಗೆ ಅಸಮಾನತೆಗಳು ಹಂಗೆ ಇರಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ರೀತಿ ಹಳೆ ವರ್ಣಗಳನ್ನು ಪುನಃ ಜಾರಿಗೆ ತರಲಿಕ್ಕೆ ನೋಡ್ತಿದ್ದಾರೆ. ಇದನ್ನು ಯಾರು ಹೋಗ್ತಿದ್ರೆ ಅವ್ರು ವಿದೇಶದಾಗ ಇರ್ಬೇಕು, ಇಲ್ಲಾಂದ್ರೆ ಪಾಕಿಸ್ತಾನ ಮಧ್ಯಯುಗದ ವಿಚಾರಗಳು 14ನೇ 15ನೇ ಶತಮಾನದಲ್ಲಿ ಮತ್ತೊಂದು ಸಲ ಒಂದೊಂದು ವಿಚಾರಗಳಿವೆ. ಅವನ್ನ ಈಗ ಪುನಃ ತರ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಕೈಲಿದ್ದಾರೆ. ಅವ್ರು ಏನು ಹೇಳ್ತಾರೋ ಅದೇ ಸಂಸ್ಕೃತಿ, ಅವ್ರು ಏನು ಹೇಳ್ತಾರೋ ಅದೇ ಸಂಸ್ಕೃತಿ ಆಗ್ತದೆ. ಆ್ಯಕ್ಚುಲಿ ಅದು ಸಂಸ್ಕೃತಿ ಅಲ್ಲ, ನಮಗೆ ಬೇಕಾಗಿದ್ದು ಜನಸಂಸ್ಕೃತಿ. ಸಂಸ್ಕೃತಿ ಪಾಠವನ್ನು ರಾಜರಿಂದ ಕಲಿಯಲಿಲ್ಲ, ರಾಜರ ಕೊಡುಗೆ ಮಾಡ್ತಾರೆ.
ಸಂಸ್ಕೃತಿ ಪಾಠವನ್ನು ನಾವು ರಾಜಕಾರಣಿಗಳಿಂದ ಕಲಿಯಲಿಲ್ಲ, ಯಾಕಂದ್ರೆ ಅದು ಸಂಸ್ಕೃತಿ ಇಲ್ಲ, ಇದ್ರೂ ಅದು ಬೇರೆ ಸಂಸ್ಕೃತಿ ಇದೆ. ಸಂಸ್ಕೃತಿ ಪಾಠವನ್ನು ಅಧಿಕಾರಿ ವರ್ಗದಿಂದ ಕತ್ತಿ ಹಿಡಿದವರಿಂದ ಕಲಿಯಲಿಲ್ಲ, ಯಾಕಂದ್ರೆ ಅವ್ರ ಸಂಸ್ಕಾರ ಇಲ್ಲ. ಸಂಸ್ಕೃತಿ ಪಾಠವನ್ನು, ಕಲೆ ಸಾಹಿತ್ಯವನ್ನು ಜನರಿಂದ ಕಲಿಬೇಕಾಗುತ್ತೆ. ಜನರೇ ಅದನ್ನು ಮುಗಿಸಿದವರು, ಜನರೇ ಅದನ್ನು ಸಾಕಿದವರು, ಜನರೇ ಅದನ್ನು ಜೋಪಾನವಾಗಿ ಇಟ್ಟವರು. ಎಲ್ಲಿ ಬರದೇ ಹೋದರೂ ಕೂಡ ಲಕ್ಷಾಂತರ ಜನರ ಹಲವಾರು ಪ್ರಕಾರಗಳಲ್ಲಿ ಬಾಯಿಂದ ಬಾಯಿಗೆ ಇವನು ವಾದ್ಯಗಳನ್ನು, ಎಸ್ಪೆಷಲಿ ನಮ್ಮ ಅಲೆಮಾರಿ ಜನಾಂಗದ ಪರವಾಗಿ ಅಂತ ಸ್ನೇಹಿತರು, ಅವ್ರ ಪಾತ್ರ ಭಾಳ ದೊಡ್ಡದು ಅಂತ. ಕಲೆಯನ್ನು ಏನಾದರೂ ಉಳಿದಿದ್ರೆ ಕೂಡ ಜನಪದ ಸಾಹಿತ್ಯ, ತತ್ವಪದ, ಒಂದು ಹಾಡಿಗೆ ಉಳಿದಿದ್ರೆ ಎಲ್ಲಿ ಜೀವನ ಮಾಡೋಕ್ಕಾಗದೆ ಹೋಗಿದ್ರು ಕೂಡ ಕಲೆಯನ್ನು ಇಟ್ಕೊಂಡು ಕಲಾದೇವಿಯನ್ನು ಆರಾಧನೆ ಮಾಡ್ಕೊಂಡು ಅದನ್ನು ಪೋಷಣೆ ಮಾಡ್ಕೊಂಡು ಬಂದಂಥ ಸಮುದಾಯಗಳು. ಅದಕ್ಕೆ ಗೆಳೆಯರೆ, ಇದು ಭಾಳ ದೊಡ್ಡ ಮ್ಯಾಟರ್. ಸದ್ಯ ನಾವು ಏನು ಮಾಡಬೇಕಾಗಿದೆ, ನಮ್ಮ ಕಲೆ ಮತ್ತು ಸಾಹಿತ್ಯ ಎದಕ್ಕೆ ಉಪಯೋಗ ಆಗಬೇಕಾಗಿದೆ, ನಾವಂತ ಕಲಾವಿದರಾಗಬೇಕಾಗಿದೆ, ಮತ್ತು ನಾವು ಸದ್ಯ ಏನು ಪ್ಲಾನ್ ಮಾಡೋಣ ಪ್ರೋಗ್ರಾಮ್ ಮಾಡಿ ಅಂತ ಚರ್ಚೆ ಮಾಡೋದು ಸ್ವಲ್ಪ ಅನಿಸ್ತದೆ. ಸೊ ಮುಂದಿನ ದಿನಗಳಲ್ಲಿ ಒಂದು 2 ದಿನ ವರ್ಕ್ಶಾಪ್ ಮಾಡ್ತಾರೆ. ಮಾನವ ಸಮಾಜದ ಇತಿಹಾಸ, ಕಲೆ ಸಾಹಿತ್ಯ ಹುಟ್ಟಿದ ರೀತಿ, ಮುಖ್ಯವಾಗಿ ಅದು ಹೇಗೆ ಬರ್ತಾ ಬರ್ತಾ ಯಾರ ಕಲೆ ಸಾಹಿತ್ಯ ಯಾರ ಪ್ರಕಾರ ಆಯಿತು, ವಾದ್ಯಗಳು ಹೆಂಗೆ ಕಂಡಿದ್ದು, ಅಭಿನಯ ಅಭಿನಯ ಅಂದ್ರೆ ನಾಟ್ಯ ಆ್ಯಕ್ಷನ್ ನಾವೇನು ಸಂಗೀತ ಅಂತ ಏನು ಕರಿತೀವಿ, ಸಂಗೀತದ ಕೆಲವು ವಾದ್ಯಗಳು ಅಷ್ಟೇ ಅಲ್ಲ. ಸಂಗೀತ ಅಂದರೆ ವಾದನ, ನರ್ತನ, ಗಾಯನ. ಸಂಗೀತನ ಅಂದರೆ ಏನು ಅಂತ ಕೇಳಿದರೆ ವಾದನ, ಅದು ಫಸ್ಟ್ ಬರದೆ ವಾದ್ಯಗಳು. ಮನುಷ್ಯನಿಗೆ ಆಡೋದು ಗೊತ್ತಿಲ್ಲ, ವಾದ್ಯ ಫಸ್ಟ್ ಶುರುವಾಗಿ, ಎಸ್ಪೆಷಲಿ ಚರ್ಮವಾದ್ಯಗಳು. ಆಮೇಲೆ ಲಾಸ್ಟ್ ಆ್ಯಕ್ಷನ್ ನಮಗೆ ಸಿಕ್ಕಿ ತಂತಿವಾದ್ಯಗಳು ಆರಂಭ ಆಗಿದ್ದು ಒಂದು 12-13 ವರ್ಷಗಳಿಂದ. ಅದ್ರ ಮುಂಚೆ ಯಾವುದೇ ಬೇರೆ ಇದ್ದಲ್ಲಿ ತಮ್ಮ ರೀತಿಲ್ಲ. ವಾದನ ಅಂದರೆ ವಾದ್ಯಗಳು, ನರ್ತನ ಎರಡನೇ, ನೆಕ್ಸ್ಟ್ ಬಂದಿದ್ದೆ ಅಭಿನಯ. ನರ್ತನ ಅಂದರೆ ಡ್ಯಾನ್ಸಿಂಗ್ ಅಂತ ಅಭಿನಯ. ಮನುಷ್ಯ ಅಭಿನಯ ಮಾಡೋದು ಹೆಂಗೆ, ಆ್ಯಕ್ಟಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ತಾರೆ. ಆಮೇಲೆ ಆ್ಯಕ್ಚುಲಿ ಗಾಯನ, ಹಾಡಿಕೆ ಶುರು. ಇದು ಏನನ್ನಾಯ್ತು ಅಂದರೆ ಇದ್ರ ಪ್ರಭಾವದಿಂದಲೇ ಕೆಲವರು ಅಧಿಕಾರವನ್ನು ಕಳ್ಕೊಂಡು, ಇದ್ರ ಪ್ರಭಾವ ಇಟ್ಕೊಂಡು ಇದನ್ನು ಬಳಸ್ಕೊಂಡೇ ಅಧಿಕಾರಕ್ಕೆ ಬಂದರು. ಯಾವ ರಾಜ್ಯದಲ್ಲಿ ಕಲೆ ಸಾಹಿತ್ಯಗಳು ಯಾವ ಕಡೆ ಇರ್ತಾರೋ ಆ ಕಡೆ ಅಧಿಕಾರ. ಆದರೆ ಇವತ್ತೇನಾಗಿದೆ, ಕವಿಗಳು, ಕಲಾವಿದರು, ಸಾಹಿತಿಗಳು, ವಿದ್ವಾಂಸರು ಇವರು ಎಕಡೆ ಪ್ರಚಾರ ಮಾಡಿದ್ರು ಆ ಕಡೆ ರಾಜ್ಯದ ಅಧಿಕಾರ ಬಂದರು. ಈ ರಾಜ ಒಂದು ದಾನಶೂರಕರಣ, ಕಲಾಪ್ರೇಮಿ, ಜಗದೇಕ ಮಲ್ಲ, ವೀರಾಧಿವೀರ, ವಿಶ್ವಸುಂದರ, ಮತ್ತೆ ಬೆನ್ನಿಟ್ಟರೆ ಇದೆ ವಾದ. ಒಬ್ಬ ಕಳನಾಯಕನನ್ನು ನಾಯಕ ಮಾಡ್ಬೋದು, ನಾಯಕನ ಕಳನಾಯಕ ಮಾಡ್ಬೋದು. ಆದರೆ ಯಾರು ಹೇಳಿದ್ರು ಜನ ನಂಬಲ್ಲ. ಹಾಡಿದರೆ ಹಾಡಿನ ಸತ್ಯ ಕೊಡ್ತಾರೆ. ವಾರ್ಷಿಕ ವಾದ್ಯದ ವಾದನ ಮಾಡಿದ್ರೆ ಆ ವಾದ್ಯದಿಂದ ಹೊರಬರ್ತಕ್ಕಂಥ ನಾದಕ್ಕೆ ತಲೆದೋಲಾದಂಥ ಮನುಷ್ಯನಿಲ್ಲ. ಎಂಥ ಕ್ರೂರ ಹಿಟ್ಲರ್ ಆದರೂ ಕೂಡ ನಾದದ ಮುಂದೆ ಮನುಷ್ಯ ಏನಾಗುತ್ತೆ. ಅದಕ್ಕೆ ನಾದ ಬ್ರಹ್ಮ ಅಂತ, ನಾದಶ ಬ್ರಹ್ಮ ಅಂತ ಕರೀತಾರೆ. ಆದರೆ ಇವತ್ತೇನಾಗಿದೆ ಅಂದರೆ ಕಲಾವಿದರನ್ನ, ಸಾಹಿತ್ಯಗಳನ್ನ, ಸಂಶೋಧಕರನ್ನ, ಪ್ರಚಾರಕರನ್ನ, ಅದರ ಅನುಭವಿದ್ದವ್ರನ್ನೆಲ್ಲ ಈ ವ್ಯವಸ್ಥೆಗೆ ಕೂಲಿ ಆಳುಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಹಣಕಾಸು ಸಂಬಂಧಗಳಾಗಿ ಮಾಡಿದ್ದಾರೆ. ಈ ವ್ಯವಸ್ಥೆನ ಯಾರು ಆಡಳಿತಾರೋ ಅವ್ರಿಗೆ ಪಟ್ಟ ಕೊಡ್ತಾರೆ. ಈಗ ಮೋದಿ ಅಥವಾ ಬಸವರಾಜ ಬೊಮ್ಮಾಯಿ ಸರ್ಕಾರಗಳು ಅವ್ರು ಏನೇ ಮಾಡಿದ್ರು ಜೈ ಶ್ರೀರಾಮ್ ಅಂತ ನೀವು ಅಂದ್ಬಿಟ್ರೆ ನೀವು ಯಾವ್ದಾರು ಅಕಾಡೆಮಿ ಸದಸ್ಯ, ನಿಮ್ಗೆ ಪುಸ್ತಕ ಪ್ರಿಂಟ್ ಆಗ್ತದೆ, ನಿಮಗೆ ಪ್ರಶಸ್ತಿಗಳು ಬರ್ತದೆ. ನೀವು ಕಲಾವಿದರಾಗಬೇಕು, ಜೈ ಶ್ರೀರಾಮ್ ಅಂತ 50 ಸಲ ಸಣ್ಣ ಬರ್ತದೆ. ದಿನಕ್ಕೆ 3 ಸಲ ಜೈ ಶ್ರೀರಾಮ್ ಅಂತೇಳಿ ಬರೋ ಮಾತಾಗಿ ಜೈ ಶ್ರೀರಾಮ್ ಅಂದ್ಬಿಟ್ರೆ ನಿಮ್ಮನ್ನ ಇವತ್ತಿಲ್ಲ ಪ್ರೊಸೆಸ್ ಪಡ್ಕೊಳ್ತಾರೆ. ನೀವು ಕ್ರಿಮಿನಲ್ ಇರ್ಬೋದು, ನೀವು ABCD ಬೇಕಾಗಿಲ್ಲ, ಸರಿಗಮ ಪದನಿಸ ಅಂತ ಹೇಳಿ ವಾಪಸ್ ಬರೋದು 3 ಬರುತ್ತೆ. ಸರಿಗಮ ಪದನಿಸನ ಬರ್ದಿದ್ರು ಪರವಾಗಿಲ್ಲ, ಸಂಗೀತ ಪ್ರಶಸ್ತಿ. ಈ ಪ್ರಶಸ್ತಿಗಳು, ಪುರಸ್ಕಾರಗಳು, ಪ್ರೋತ್ಸಾಹಗಳು ರಾಜಕಾರಣವನ್ನ ನೀವು ಕೊಂಡಾಡಿದ್ರೆ ಇರೋಂಥ ಭ್ರಷ್ಟ, ದುಷ್ಟ, ಜಾತಿವಾದಿ, ದೌರ್ಜನ್ಯಕೋರ, ದೊರಡೆಕೋರ ರಾಜಕಾರಣವನ್ನ ನೀವು ಕೊಂಡಾಡಿದ್ರೆ ನೀವು ಕಲಾವಿದರು. ಇದು ಪರೀಕ್ಷೆ. ಇಡೀ ಸಾಂಸ್ಕೃತಿಕ ರಂಗಕ್ಕೆ ಪರೀಕ್ಷೆ. ಸೇಮ್ ಮೀಡಿಯಾ ನೋಡ್ರಿ, ಇವತ್ತಿಲ್ಲಿ ಮಾಧ್ಯಮ ನೋಡ್ರಿ, ನೀವು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾಸ್, ಹೆಚ್ಚು ಕಡಿಮೆ ಎಲೆಕ್ಟ್ರಾನಿಕ್ ಮೀಡಿಯಾಸ್ ಎಲ್ಲ ಆ ವ್ಯವಸ್ಥೆ ಜೊತೆಗೆ. ಆ ರಾಜಕಾರಣ ಅಂದರೆ ಅವ್ರದೇ ಸಂಸ್ಕೃತಿ, ಬ್ರಾಹ್ಮಣವಾದ ಸಂಸ್ಕೃತಿ.
ಹಿಂದುತ್ವ ಸಂಸ್ಕೃತಿ. ಹಿಂದುತ್ವ ಅಂದರೆ ನಾವು ಕಲಾವಿದರಾಗಿದ್ದರಿಂದ ಯಾರು ತಲೆ ಕೆಡಿಸಿದ್ರು ಪರವಾಗಿಲ್ಲ, ಪ್ರತಿ ಶಬ್ದದ ಅರ್ಥನ ನಾವು ಕಲೀಲೇಬೇಕು. ಪ್ರತಿನಿತ್ಯ ಕಲಿಯುವವರಂದ್ರೆ ಕಲಾವಿದರು. ಎಲ್ಲ ಕಲ್ತೀನಿ ಅಂದರೆ ಅವ್ರು ಕೊಲೆ ಆಗಿದ್ದಾರೆ ಅಂತ ಅರ್ಥ, ಕಲಿಯೋದಿಲ್ಲ. ಹಿಂದುತ್ವ ಅಂದರೆ ಹಿಂದೂ ತತ್ವ ಅಂತ ಅರ್ಥ. ಹಿಂದೂಗಳೇ ಬೇರೆ, ಹಿಂದುತ್ವನೇ ಬೇರೆ. ಇದ್ರ ಬಗ್ಗೆ ನಮ್ಗೆ ಸ್ಪಷ್ಟ ಕಲ್ತಿದ್ವಿ. ಸಾಮಾನ್ಯವಾಗಿ ಮುಸಲ್ಮಾನರವರು ನಾವೇ ಅಂದಾಗ ನಾವು ಹಿಂದೂಗಳು ಅನ್ಕೊಂತಾರೆ, ಅದು ನಾವ್ಯಾರು ಬ್ರಾಹ್ಮಣವಾದಿಲ್ಲ. ನಮ್ಗೆ ಯಾರು ಶ್ರೀರಾಮ ಬೇಕಾಗಿಲ್ಲ. ನಾವು ಸೋಷಿಯಲ್ ಮುಕ್ತವಾಗಿರ್ಬೇಕಂತೀವಿ, ದೌರ್ಜನ್ಯಗಳು ಇರ್ಬೇಕಂತೀವಿ, ಘನತೆಯಿಂದ ಜೀವನ ಮಾಡ್ಬೇಕಂತೀವಿ, ಹೆಣ್ಣು ಗಂಡು ಸಮಾನಾಗಿರ್ಬೇಕಂತೀವಿ, ಎಲ್ಲರಿಗೂ ಅಕ್ಷರ ಬೇಕಂತೀವಿ, ಎಲ್ಲರಿಗೂ ಆರೋಗ್ಯ ಬೇಕಂತೀವಿ, ಎಲ್ಲರಿಗೂ ಉದ್ಯೋಗ ಬೇಕಂತೀವಿ. ಅದಕ್ಕೆ ಇವತ್ತಿನ ಸಿಸ್ಟಮ್ದಲ್ಲಿ ಜನಪರವಾಗಿ ವಿಚಾರ ಮಾಡುವಂಥ, ಕೆಲಸ ಮಾಡುವಂಥ ವಿದ್ವಾಂಸರಿಗೆ, ಕಲಾವಿದರಿಗೆ ಕಿಮ್ಮತ್ತಿಲ್ಲ. ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು, ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಅನುಭವವನ್ನು, ನಿಮ್ಮ ವರಹವನ್ನು ಅವ್ರ ಮುಂದೆ ನೀವು ಸರೆಂಡರ್ ಮಾಡಿದ್ರೆ ನಿಮ್ಗೆ ಪ್ರಶಸ್ತಿ ಕೊಡ್ತಾರೆ. ಅದಕ್ಕೆ ನಮ್ಮ ಕಲಾವಿದರಿಗೆ ಒಂದೇ, ಎಷ್ಟು ಜನಕ್ಕೆ ನನ್ನ ವಿಚಾರ ಮುಡಿತು, ಎಷ್ಟು ಜನರಿಗೆ ನನ್ನ ಕಲೆ ಸಾಹಿತ್ಯ ಮುಡಿತು, ಎಷ್ಟು ಜನರನ್ನು ನಾವು ಜಾಗೃತಿಗೊಳಿಸಿದೆ ಅನ್ನೋ ಕಡೆಗೆ ನಾವು ಒಂದೇ ಭಾಳ ಮುಖ್ಯ. ನಮ್ಮ ವಚನಕಾರರಲ್ಲಿ ನಮ್ಮ ಪಕ್ಕದವರೇ ಆಯ್ದಕ್ಕಿ ಲಕ್ಕಮ್ಮ ಅಂತ, ನೆಕ್ಸ್ಟ್ RCF ಮೀಟಿಂಗ್ನ ಅಲ್ಲೇ ಇರ್ಬೇಕಂತ ನಮ್ಮ ವಿಚಾರ ಇದೆ. ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ 12ನೇ ಶತಮಾನದ ಶರಣರಲ್ಲಿ ಬಹಳ ದೊಡ್ಡ ಹೆಸರು. ಇದೇ ಅಮರೇಶ್ವರದಲ್ಲಿ ಇದ್ದರು ಅವರು. ಅಮರೇಶ್ವರದಿಂದಲೇ ಕಲ್ಯಾಣಕ್ಕೆ ಹೋಗಿದ್ರು. ಆ್ಯಕ್ಚುಲಿ ಮುಕ್ತಾಯಕ್ಕ ಬಗ್ಗೆ ನೀವು ಹೆಸರು ಕೇಳಿದ್ರಿ. ಮುಕ್ತಾಯಕ್ಕ ವಚನಕಾರ್ತಿ ರಾಯಚೂರು ಜಿಲ್ಲೆಯವರು, ಮಸರ್ಕಲ್ಲು. 12ನೇ ಶತಮಾನದ ವಚನಕಾರ್ತಿಯರು, ವಚನಕಾರರ ಪೈಕಿ ರಾಯಚೂರು ಜಿಲ್ಲೆಯವರೇ ಅಂತ ಹೆಸರು ಕೇಳಿಬಿಟ್ರೆ ಎಲ್ಲ ಪ್ರೊಫೆಸರ್ಗಳಿಗೆ, ಲೆಕ್ಚರ್ಗಳಿಗೆ, ಬುದ್ಧಿಜೀವಿಗಳಿಗೆ ಮುಕ್ತಾಯಕ್ಕ ಅಂತ ಹೇಳ್ತಾರೆ. ಆಯ್ದಕ್ಕಿ ಲಕ್ಕಮ್ಮನ ಹೆಸರು ವಚನಕಾರ್ತಿ, ಶರಣೆ, ಕಾಯಕ ಜೀವಿ. ಯಾಕಂದ್ರೆ ಆಕೆ ಶೆಡ್ಯೂಲ್ ಕಾಸ್ಟ್. ಯಾವ ಆಕೆ ಗೊತ್ತೇನ್ರಿ? ಮೇದನಾಪುರ. ಆಯ್ದಕ್ಕಿ ಲಕ್ಕಮ್ಮನ ಗುಡಿಯನ್ನ ಹಿಂದಿನ ಜನ ಕಟ್ಟಿದ್ದಾರೆ. ಹಳ್ಳದಲ್ಲಿ ಗುಡಿ ಹೋಗಿದ್ರು ಜಾಲಿ ಕಡೆ. ಭೂಮಿಗೆ ಬೀಜ ಇಡೋದಕ್ಕಿಂತ ಮುಂಚೆ ಆಕ್ಚುಲಿ ಆಯ್ದಕ್ಕಿ ಲಕ್ಕಮ್ಮನ ಹೆಸರು ಜನ ಪೂಜೆ ನೆರವೇರಿಸ್ತಾರೆ. ಆದರೆ ಆ ಆಯ್ದಕ್ಕಿ ಲಕ್ಕಮ್ಮ ಮಾತಾಡ್ತಾರೆ, ಆಶೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆಯೇ ಈಗ. ಆಶೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೇ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಸತ್ತಾತರಿಗುಂಟೇ ಅಯ್ಯ. ಈ ಸಕ್ಕಿ ಆಶೆ ನಿಮಗೆ ಕೈ ಶಿವನಪ್ಪ ಗುರುವಪ್ಪ ಶ್ರೀ ಮಾರಯ್ಯ ಅಮರೇಶ್ವರ ಲಿಂಗ ಅಂತ ಆಕಿನ ವಚನ. ದೊಡ್ಡ ವಚನಗಳು. ಅನಕ್ಷರಸ್ಥ ಎಂಬುದು ಶರಣೆ, ದಲಿತ ಸೂಳೆ ಸುಂಕವ್ವ, ಉರುಳಿಗೆ ಪದ್ಯ ಬಿಟ್ಟರು ಆ ಭಾಗದಿಂದ ಅವರು ಬಂದರೆ ಇದೇ ಮೇದನಾಪುರನ ಕಾಯ್ತಾಳೆ. ಅಮರೇಶ್ವರ ಗುಡಿ ಅದಲ್ಲ, ಅವ ಗುಡಿ ಇದ್ದಿಲ್ಲ 12ನೇ ಶತಮಾನದಲ್ಲಿ. ರಾಯಚೂರು ಜಿಲ್ಲೆಯಲ್ಲಿ ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮನ ಹೆಸರು ಕಲ್ಯಾಣದಲ್ಲಿ ಬಿಜಾಪುರದಾಗ ಇರ್ತಾರೆ. ರಾಯಚೂರು ಬಂದಾಗ ಆ್ಯಕ್ಚುಲಿ ಹೆಸರು ಹೇಳೋದು ನಿಮ್ಮ ಕೆಲಸ ಹೆಂಗದ. ಆಶೆ ಎಲ್ಲ ಭಾಷೆಗಳಲ್ಲಿ, ದೊಡ್ಡ ಭಾಷೆಗಳಲ್ಲಿ ಈ ವಚನ ಭಾಳ ಹೊಡಿತು. ಆಶೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ, ರೋಷ ಎಂಬುದು ಯಮದೂತರಿಗಲ್ಲದೆ ಶಿವ ಸಾತ್ವಿಕರಿಗುಂಟೆ. ಎಲ್ಲರ ಭಾಷೆ ಮಾಡ್ತಾರೆ. ವಚನಕಾರ್ತಿನೇ ಆಯ್ದಕ್ಕಿ ಲಕ್ಕಮ್ಮ. ಈ ಸಂಖ್ಯೆ ಆಶೆ ನಿಮಗೆ ಕೈ ಅಂದರೆ ಗಂಡ ಪಾವತರ ಬಂದು ಅಚ್ಚೇರ್ ಹಾಕಿದ್ದ ಸಲುವಾಗಿ ಇನ್ನು ಪಾವ ಹೆಚ್ಚಿದ್ದಲ್ಲಿ ಯಾಕೆ ಆಸೆ ಇಟ್ಟಿದ್ದೀನಿ? ಈ ಸಂಖ್ಯೆ ಇಷ್ಟು ಆಸೆ ಇಟ್ಟರೆ ಈಶ್ವರನಿಗೆ ಒಪ್ಪಂದು, ದೇವರನ್ನು ಒಪ್ಪಂದು ವಾಪಸ್ ಕೊಡ್ಬಾರ್ದು. ಇವತ್ತು ಸಮಾನತೆ, ಕಲ್ತೂಟ ಮಾಡಬೇಕು, ಹಂಚಿ ತಿನ್ಬೇಕು ಅನ್ನೋಂಥ ಸೋಷಿಯಲಿಸಮ್ ಬಗ್ಗೆ ನಾವು ಮಾತಾಡ್ತೀವಿ. ಯಾವುದು ಅಂಬೇಡ್ಕರಿಸಮ್ ಮಾಡ್ತೀವಿ, ಯಾವ ತತ್ವದ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ಈ ತತ್ವವನ್ನು ಸ್ವತಃ ಜೀವನದಲ್ಲಿ ಆಚರಣೆ ಮಾಡಿದಂಥ ಈ ಥರದ ಜನರು ಅವರೆಲ್ಲ ಮಹಾನ್ ಕಲಾವಿದರು. ಅದಕ್ಕೆ ಗೆಳೆಯರೇ, ನೀವು ಪ್ರತಿದಿನ ಅಭ್ಯಾಸ ಕಲಿಯಬೇಕಾಗುತ್ತೆ. ವಿಚಾರ ಇಲ್ಲ ಅಥವಾ ಆಚಾರ ಅದು ಪರಿಣಾಮ ಇರುತ್ತೆ. ನಾವು ಹಾಡಿನ ಒಳಗಿರೋ ವಿಚಾರ ನನಗೆ ಅರ್ಥ ಆಯ್ತಂದ್ರೆ, ಅದರ ಮಹತ್ವ ನನಗೆ ಗೊತ್ತಾಯ್ತಂದ್ರೆ, ಅದರ ಮಹತ್ವನ ನನ್ನ ಮುಂದಿರತಕ್ಕಂಥ ಶ್ರೋತೃಗಳಿಗೆ, ಜನಗಳಿಗೆ ತಿಳಿಸ್ಲಿಕ್ಕೆ ಯಾವ ಮಾಯದಿಂದ, ಯಾವ ದಾಟಿಯಲ್ಲಿ ಹೆಂಗೆ ಹೇಳಿ ತಿಳಿಸ್ಬೇಕಂತ ನನಗೆ ಗೊತ್ತಾಗುತ್ತೆ. ನೀವು ತಿಳಿಸೋದಕ್ಕಿಂತ ಮುಂಚೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಅಷ್ಟೇ ನಾವು ತಿಳ್ಕೊಂಡಿದ್ದೀವಿ. ಆ ಹಾಡು, ಆ ವಾದ್ಯ, ಆ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ.
ಇದಕ್ಕೆ ಸ್ವಯಂ ಶಿಕ್ಷಣ ಅಂತ ಕರೀತಾರೆ. ಯಾಕಂದ್ರೆ ಕಲಾವಿದರಿಗೆ ಯಾರು ಬೋಧನೆ ಮಾಡೋಕ್ಕಾಗಲ್ಲ, ಎಲ್ಲ ಕಲಿತಿರ್ತಾರೆ. ನಮಗೆಲ್ಲ ಗೊತ್ತಿರ್ತಾರೆ ಎಕ್ಸಾಮ್ ಮಂದಿ ಹಾಕೊಂಡು ನಾಟಕ ಇರ್ತಾರೆ, ಪದ ಕಟ್ತಾರೆ, ವಾದ್ಯ ಬರ್ತಾನೆ, ಉಳಿತಾರೆ. ಅವರೆಲ್ಲ ಹೆಚ್ಚಿನ ಮಂದಿ ನಾವು ವ್ಯವಸ್ಥೆ ಮಾಡಿಬಿಡ್ತಾರೆ. ಹೀಗಾಗಿ ಸ್ವಯಂ ಶಿಕ್ಷಣ ನಾವು ಕಲೀಲೇಬೇಕಾಗುತ್ತೆ. ಕಲಿಯುವಾಗ ಈಗಂತೂ ನಮ್ಗೆ ಭಾಳ ಅವಶ್ಯಕತೆ ಕಲೆ ಸಂಸ್ಕೃತಿ ಬಗ್ಗೆ ಅಭ್ಯಾಸ ಮಾಡೋದು. ಕಲೆ ಸಂಸ್ಕೃತಿ ಶ್ರಮದ ಜೊತೆ ಮುಟ್ಟಿದ್ವಿ, ಕಷ್ಟದ ಜೊತೆ ಮುಟ್ಟಿದ್ವಿ, ಕೆಲಸದ ಜೊತೆ ಮುಟ್ಟಿದ್ವಿ. ಈಗ ನೀವು ಹಾಡುಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋಗಿ. ಆ್ಯಕ್ಚುಲಿ ನಮ್ದು ಈಗಂತ ಹಾಡುಗಳಂದ್ರೆ ಯಾವ ಶುರುವಾಗೋದು ನಿಮಗೆ ಚಿತ್ರಗೀತೆಗಳಿಂದ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ರಂಗದ ಹಾಡುಗಳು ನಾಟಕ ರಂಗ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಪುರಾಣಗಳು, ಕೀರ್ತನೆಗಳು, ಇದು ಬೇರೆ ಬೇರೆ ಪ್ರಕಾರಗಳಿತ್ತು. ಆದರೆ ಕಳತನದ ಜನಗಳು ನೋಡಿ ಹೋದರೆ ನಿಮ್ಗೆ ಸಾಕಷ್ಟು ಪ್ರಕಾರದ ಹಾಡುಗಳು ಸಿಗ್ತವೆ. ಇವತ್ತು ಹಾಡದೇ ಇರ್ಬೋದು. ಈ 10-20 ವರ್ಷಗಳೆಲ್ಲ ಹಾಡುಗಳು ಬಳಕೆಯಲ್ಲಿದ್ದವು. ಅಂತಿಪದ ಇತ್ತು. ಕೆಲಸದ ಜೊತೆಗೆ, ಕಾಯಕದ ಜೊತೆಗೆ ಸಂಸ್ಕೃತಿ ಇದ್ದನ್ನು ನೋಡ್ತೀವಿ. ಕಾಯಕದ ಹೊರಗಡೆ ಸಂಸ್ಕೃತಿ ಇದ್ದಿಲ್ಲ. ಅದು ಗುಡಿ ಗುಂಡಾರ ಮಠ ಮಸೀದಿಗಳ ಮಂತ್ರ ಆಗಿದ್ದು ಇತ್ತೀಚೆಗಷ್ಟೇ. ಕಲೆ ಸಾಹಿತ್ಯ ಗುರುಗಳಾಗಿ ಬಂದದ್ದು ಮನೆ ಮೇಲೆ, ಚರ್ಚ್ ಒಳಗಡೆ ಬಂದದ್ದು ಮನೆ ಮೇಲೆ, ಮಸೀದಿ ಒಳಗಡೆ ಬಂದದ್ದು ಮನೆ ಮೇಲೆ. ಧಾರ್ಮಿಕ ರೂಪ ತಾಳಿ ಇತ್ತೀಚೆಗಷ್ಟೇ ರೂಪ ತಾಳಿದ್ದು. ಅದು ಯಾವತ್ತೂ ಶ್ರಮದ ಜೊತೆಗಿದ್ದದ್ದೇ ಕಲೆ. ಈ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ದಿನಗಳಲ್ಲಿ. ಟಾಪಿಕ್ ಒಂದಿನ ವಿವರವಾಗಿ ಹೆಂಗೆ ಮುಗಿತದೆ, ಹೆಂಗೆ ಬೆಳೀತೀವಿ, ಯಾರು ಬರ್ತೀವಿ, ಏನಾಯ್ತು, ಅದು ಎಫೆಕ್ಟ್ ಏನು, ಯಾವ ರೀತಿ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಆದರೆ ಈಗ ನಮಗೊಂದು ನಿಲ್ಲುವ ಅವಶ್ಯಕತೆ ಇದೆ. ಏನಂದರೆ ಕಲಾವಿದರು, ನಮ್ಮ ಕಲಾವಿದರಿಗೆ ವೈಜ್ಞಾನಿಕ ತಿಳುವಳಿಕೆ. ಜಾತಿ ನಮ್ಮ ಸಾಹಿತ್ಯ ಕಲೆ ಜಾತಿ ನಾಶ, ಬಡತನ ನಾಶ. ನಿರ್ದಿಷ್ಟ ಉದ್ದೇಶ ಇಲ್ಲ, ಮನೋರಂಜನೆ ಸಲುವಾಗಿ, ಕಲೆಗಾಗಿ ಕಲೆ ಅಂತ ಅವ್ರು ಹೇಳ್ತಾರೆ. ನಾವು ಕಲೆಗಾಗಿ ಕಲೆ ಅಲ್ಲ, ಬದುಕಿಗಾಗಿ ಕಲೆ. ಭೀಮಚಂದ್ರೇಶ್ವರ ತೋರಿಸ್ತಾರೆ, ಗಂಗೂಬಾಯಿ ಹಾನಗಲ್ ತೋರಿಸ್ತಾರೆ, ಇನ್ಯಾರು ತೋರಿಸ್ತಾರೆ. ಈಗಂತೂ ಜಾತಿವಾದ ಪ್ರಮಾದ ಬಂದಿದ್ದರಿಂದ ಬರೀ ಹಿಂದೂಗಳ ಹೆಸರಲ್ಲಿ ಬ್ರಾಹ್ಮಣರ ಪಟ್ಟಿ ಮನೆಯನ್ನು ಬಿಡ್ತಾರೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತದ ಜಾಸ್ತಿ ಕೆಲಸ ಮಾಡಿದವರು ಯಾರು ಅಂತೇಳಿ ಮುಂಚಿತವಾಗಿ ಹೆಸರೇ ಕೊಡೋಲ್ಲ. ಹಿಂದೂಸ್ತಾನಿ ಸಂಗೀತದ ಪಿತಾಮಹ ಅಂದ್ರೆ ಯಾರು? ಯಾರಾದ್ರೆ ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಇದು ನಮ್ಗೆ ಬೇಕು ಇಲ್ಲ ಪ್ರಶ್ನೆ ಬೇರೆ. ಬಟ್ ಈ ರಂಗದಲ್ಲಿ ತಿಳಿದು ಗೊತ್ತಾಗಲೇಬೇಕು. ಕರ್ನಾಟಕ ಸಂಗೀತ ಪಿತಾಮಹ ತ್ಯಾಗರಾಜ ಅಂತ. ಈಗ ಭಾರತ ದೇಶದ 3 ಸಂಗೀತ ಪ್ರಕಾರಗಳಿವೆ. ಒಂದು ಹಿಂದೂಸ್ತಾನಿ ಸಂಗೀತ, ಇನ್ನೊಂದು ಕರ್ನಾಟಕ ಸಂಗೀತ, ಮತ್ತೊಂದು ಗೀತಾಂಜಲಿ ಮತ್ತು ಟ್ಯಾಗೋರ್ ಸಂಗೀತ. ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದೇ ಒಂದು ಪ್ರಕಾರ. ಹಿಂದೂಸ್ತಾನಿ ಸಂಗೀತದ ಪಿತಾಮಹ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನಿಗೆ ಬೋಧೆಯನ್ನು ಮಾಡ್ತಾ ಕರ್ಮಯೋಗ, ಸಾಂಗತ್ಯ ಯೋಗ, ಮನಸ್ಕ ಯೋಗ, 18 ಯೋಗಗಳನ್ನು ಕಲಿಸ್ತಾ ಸಂಗೀತ ಯೋಗವನ್ನು ಆತನೇ ಬೋಧಿಸ್ತಾ, ಆತನೇ ಇದರ ಪಿತಾಮಹ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು ಅಂತ, ನಿಮ್ಗೆ ಎಲ್ಲಿ ಚರಿತ್ರೆ ಇಲ್ಲ. ಹಿಂದೂಸ್ತಾನಿ ಸಂಗೀತ ಅಂತ ಏನು ಸ್ವರ ಇದೆಯಲ್ಲ, ರಾಗ ಕಾಂಪೋಸ್ ಮಾಡ್ತಾರೆ. ಸಂಗೀತ ತಾಳ, ಲಯ ಮತ್ತು ಭಾವ ಅಲ್ಲ, ರಾಗ ಮತ್ತು ತಾಳ ಅವೆರಡನ್ನ ಕಾಂಪೋಸ್ ಮಾಡೋ ಸಿಸ್ಟಮ್ ಏನಿದೆ, ಆ ವಿದ್ಯೆಯನ್ನು ಪ್ರಾಪರ್ ಕಾಂಪೋಸ್ ಮಾಡಿದ ಅಮೀರ್ ಖುಸ್ರು ಅಂತ. ಹೇಳಿ, ಅಮೀರ್ ಖುಸ್ರು ಅಂತ. ಸುಮಾರು ಜನ ಗೆಳೆಯರಿಂದ ಹೆಸರು ಕೇಳಲ್ಲ, ಯಾಕಂದ್ರೆ ಪ್ರಚಾರ ಮಾಡಲ್ಲ. ಯಾವ್ಯಾವ ಒಳ್ಳೊಳ್ಳೆದು ಶಾಸ್ತ್ರ, ಸಂಗೀತ, ಸಾಹಿತ್ಯ, ಭಾಷೆ ಬಂತು ಅದೆಲ್ಲ ಅವ್ರು ಪುಟ್ಟಿಗೆ ಇಟ್ಕೊಂಡಾರ. ನಾವು ಪರ್ಯಾಯವಾಗಿ ಸಾಂಸ್ಕೃತಿಕ ಹೋರಾಟವನ್ನು ಕಟ್ತೀವಿ ಅಂದರೆ ಚರಿತ್ರೆಯಲ್ಲಿ ಯಾರು ನಮ್ಮವ್ರು ಬರೋದು, ಯಾರು ನಮ್ಮವ್ರು ಬಾರಿಸ್ಕೊಂಡು, ಯಾರು ನಮ್ಮವ್ರು ಕಂಡಿಡ್ತೀವಿ, ಜನಸಾಮಾನ್ಯ ಪರವಾಗಿ ಯಾರು ಬಂದರು ಅಂತ ನಾವು ಅಭ್ಯಾಸ ಮಾಡೋದು. ಅಮೀರ್ ಖುಸ್ರು ಅಂತ. ಡೆಲ್ಲಿಯಲ್ಲಿ ಒಂದು ರೈಲ್ವೆ ಸ್ಟೇಷನ್ ಹೆಸರು ಅದ, ನಿಮ್ಗೆ ಗೊತ್ತದ? ಹಜರತ್ ನಿಜಾಮುದ್ದೀನ್. ಆ ಸ್ಟೇಷನ್ ಹೆಸರು ಗೊತ್ತಿಲ್ಲ ಆ್ಯಕ್ಚುಲಿ. ಅದೊಂದು ನಿಜಾಮುದ್ದೀನ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಅನ್ನೋದಾಗಿದೆ. ಇಲ್ಲ, ಹಜರತ್ ನಿಜಾಮುದ್ದೀನ್ ಅನ್ನೋ ಅವಳಿಯ ಸೂಫಿ ಗುರು. ಆ ಸ್ಟೇಷನಲ್ಲಿ ಒಂದು 2.5 ಕಿಲೋಮೀಟರ್ ಒಳಗಡೆ ಒಂದು ದೊಡ್ಡ ದರ್ಗಾ ಇದೆ. 1420ರಲ್ಲಿ ಇದ್ರು ಅವರು. ಎಷ್ಟು ವರ್ಷ ಆಗ್ತದೆ ಅವರಲ್ಲಿ ಇದ್ರು. ದೇವಿ ಹುಟ್ಟಿದಾಗಲೇ ಅವರು ಅಲ್ಲಿ ಬಂದಿದ್ರು. ಸಾಕಷ್ಟು ಶಿಷ್ಯರಿಗೆ ತರಬೇತಿ ಕೊಡ್ತಾ ಇದ್ರು. ಜಾತಿ ವಿರುದ್ಧ ಮಾತಾಡ್ತಿದ್ರು, ಹೆಣ್ಮಕ್ಳಿಗೆ ಸಮಾನತೆ ಬೇಕಂತಿದ್ರು, ದಾನ ಧರ್ಮ ಮಾಡ್ತಿದ್ರು, ದಾಸೋಹ ನಡೆಸ್ತಿದ್ರು, ಲಂಗರ್ ಖಾನ್ ನಡೆಸ್ತಿದ್ರು. ಅವರ ಶಿಷ್ಯರೇ ಅಮೀರ್ ಖುಸ್ರು. ಹಜರತ್ ನಿಜಾಮುದ್ದೀನ್ ಅಂತ ಏನಿರಲಿಲ್ಲ, ಅವ್ರ ಶಿಷ್ಯರೇ ಅಮೀರ್ ಖುಸ್ರು.
ಅವ್ರ ಕಲಿಗೊಬ್ಬರು ಆ್ಯಕ್ಚುಲಿ ಬಿಜಾಪುರದಲ್ಲಿ ಬರ್ತಾರೆ, ಅಮೀನುದ್ದೀನ್ ಚಿಸ್ತಿ ಅಂತ. ಈಗ ಸಂಗೀತಕ್ಕೆ ನೀವು ಹೋದಾಗ ಅವರು ತ್ಯಾಗರಾಜ, ಮಧ್ವಾಚಾರ್ಯ, ಶಂಕರಾಚಾರ್ಯ ಅಂತ ಹೇಳಿದ್ರೆ ಹೋಗ್ತಾರೆ, ಸಂಬಂಧ ಇಲ್ಲ ಅವ್ರ ಸಂಗೀತಕ್ಕೆ ಒಂದು ಸಂಬಂಧ. ಈ ಸಂಗೀತಗಳು, ಈ ಪೆಟ್ಟುಗಳು ನುಡಿಗಟ್ಟುಗಳು ನೋಡಿ ಜನಪದಕ್ಕೆ ಮತ್ತು ಕ್ರಾಂತಿಕಾರಿ. ಈಗ ನೀವು ಇದರಿಂದ ಹೋದ್ರೆ ತತ್ವಪದ, ಅದರಿಂದ ಹೋದ್ರೆ ವಚನ ಗಾಯನಗಳು ಸಿಗ್ತವೆ. ಅದ್ರ ಜೊತೆಗೆ ಬರ್ತಕ್ಕಂಥ ಮಾಗಿ ಪದ, ಅಂತಿ ಪದ. ನೀವು ಮಾಗಿ ಪದ ನೋಡಿದ್ರಿ? ಮಾಗಿ ನೋಡಿದಿಲ್ಲ? ಮಾಗಿ ಪದ, ಅಂತಿ ಪದ, ಆಮೇಲೆ ಮದುವೆ ಆಗಿ ನಡಿ ಬರ್ತಕ್ಕಂಥ ಪದಗಳು. ನಾನು ಮೋಸ್ಟ್ಲಿ ಯಾವುದೋ ಒಂದು ಸಮ್ಮೇಳನ ನಡೀತೀವಿ ಅಂತ ಕುಂತೊಂದು ಪಟ್ಟಿ ಮಾಡಿದ್ದೀವಿ. ನಮ್ಮ ಹಳ್ಳಿ ಜನಗಳು ದುಡಿಮೆ ಮಾಡುವಾಗ, ದೇವರುಗಳನ್ನು ಮಾಡುವಾಗ, ಮದುವೆ ಮಾಡುವಾಗ, ಸತ್ತಾಗ, ಕೆಟ್ಟಾಗ, ನರ್ತಾಗ, ಒಟ್ಟು ಹಾಡುಗಳೆಲ್ಲ ಸೇರಿಸಿ ಎಷ್ಟು ಪ್ರಕಾರದ ಹಾಡುಗಳಿದೆ ಜನಪದದಲ್ಲಿ ಅಂತ ನಾವು ಪಟ್ಟಿ ಮಾಡಿದ್ರೆ 128 ಆಗಿರ್ಬೋದು. ಸುಮ್ಮನೆ ಬರ್ಕೊಂಡು ಯಾವುದೋ ಸ್ವಲ್ಪ ಲೇಖನ ಬರಬೇಕಾಗಿತ್ತು. ಜನಪದ ಜೋಗುಳ ಪದ, ಜನಪದ, ಜೋಗುಳ ಪದ, ಮಾಗಿ ಪದ, ಅಂತಿ ಪದ, ಸೊಳ್ಳಿನ ಪದ ಮತ್ತು ಬೀಸಕಲ್, ಹುಟ್ಟೋ ಪದ, ಬೀಸೋ ಪದ ಎಲ್ಲ ಕೆಲಸ ಬರ್ತಾ ಹೆಸರು ಕಲೆ ಸಾಹಿತ್ಯ ಎಲ್ಲ ಕೆಲಸ ಜೊತೆಗೆ ಆಗುತ್ತೆ. ಇದು ರಾಯರ ಪದ, ಗೌಡ್ರ ಪದ, ಮಾಧವ ಪದ ಹಿಂಗಿರೋದು. ಈಗ ರಾಯರ ಪದ ಆ್ಯಕ್ಚುಲಿ ಮಂತ್ರಗಳಲ್ಲಿ ಆರಾಧನೆ ಆಗುತ್ತೆ. ಇಂತಿಂತ ವಿದ್ವಾಂಸರು ಬರ್ತಾರೆ, ಇಂಥ ತಬಲಾ ಸಾಧಿ, ಇಂಥವ್ರು ಸಿತಾರ ಅಂತ ಬರ್ತಾರೆ. ತಂತಿವಾದ್ಯನ ಕಂಡುಹಿಡಿದವ್ರು ಯಾರು ಅಂತ ಕಂಡುಹಿಡ್ಬೇಕು ನೀವು. ತಂತಿವಾದ್ಯನ ಕಂಡುಹಿಡಿದವ್ನು ಯಾರು, ಚರ್ಮವಾದ್ಯನ ಕಂಡುಹಿಡಿದವ್ನು ಯಾರು, ಚರ್ಮಾರ ಕೈಲಿಂದ ಕುಂಬಾರ ಕೈ ಕಂಡು ಈ ತಳಕೈ ಹಾಕ್ಬೇಕು. ಒಂದು ಪದ ಆಡಿ ಅರ್ಧ ಗಂಟೆ ಚರ್ಚೆ ಮಾಡಂಗ. ಇಲ್ಲ ನೀವು ಒಂದು ಪದ ಆಡಿ ಬಂದ್ರೆ 24 ತಾಸು ಯೂನಿವರ್ಸಿಟಿ ಮುಂದೆ ಮಾತಾಡಿದ್ರು. ಈಗ ಅಂಬೇಡ್ಕರ್ ಹೇಳಿದ ಮಾತಾಡ ಅನೇಕ ಹಾಡುಗಳು ಬಂದಿದೆ ಅಂಬೇಡ್ಕರ್ ಬಗ್ಗೆ. ನಾವು ಬರ್ದಿದ್ವಿ, ಅಂಬೇಡ್ಕರ್ ಬರ್ದಿದ್ರು, ಅದಕ್ಕಿಂತ ಮುಂಚೆ ಬರ್ದಿದ್ರು. ಸೊ ಈ 90 ಎಷ್ಟಾಗಲ್ಲ 92, 93 ಬಂದು ಹಾಡು ನಾನು ಹಾಡು ಆವಾಗ ಒಂದು ಮೂಮೆಂಟ್ ಟೈಮ್ ಅದು ಕರ್ನಾಟಕದಲ್ಲಿ 20-25 ವರ್ಷ ಮೇಲೆ ಪದವಿ. ಅದರ ವಯಸ್ಸಿನವ್ರಿಗಿಂತ ಸಣ್ಣ ವಯಸ್ಸಿನವ್ರು ಅದು ಅದರ ವಿಶಿಷ್ಟ ರೀತಿ ಅದ. ಅಂಬೇಡ್ಕರ್ನ ಪರಿಚಯಿಸುವ ರೀತಿ ಅದರ ಹಾಡಿನಲ್ಲಿ ಬಹಳ ಅದ್ಭುತ ಅದ ಮತ್ತು ಸತ್ಯ ಅದ. ಯಾವ ಅಂಬೇಡ್ಕರ್ನ